ಹಾಯ್ ಸ್ನೇಹಿತರೆ, ದ.ರಾ ಬೇಂದ್ರೆ ಅಕಾಡೆಮಿಗೆ ಸ್ವಾಗತ. ನಾವು ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಶಾಸ್ತ್ರ ವಿಷಯದಲ್ಲಿ ಹಲವಾರು ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ದೀವಿ. ಟಿ ಪರೀಕ್ಷೆಯಲ್ಲಿ ಕೇಳಲಾಗುವಂಥದ್ದು. ಆ ಒಂದು ವಿಷಯದಲ್ಲಿ ಇನ್ನೂ ಕೆಲವೊಂದು ಮುಂದುವರೆದಂತಹ ಪ್ರಶ್ನೋತ್ತರಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೊದಲನೆಯ ಪ್ರಶ್ನೆ, ಒಂದು ಮಗು 15 ಸೇಬು ಹಣ್ಣಿನ ಬುಟ್ಟಿಯಿಂದ 8 ಸೇಬು ಹಣ್ಣುಗಳನ್ನು ತೆಗೆದು ನಂತರ 7 ಹಣ್ಣುಗಳು ಉಳಿದಿವೆ ಎಂದು ಅರ್ಥೈಸಿಕೊಳ್ಳುವುದು. ಇದು ಇದರ ಉದಾಹರಣೆಗೆ. ಅಂದರೆ ಒಂದು ಬುಟ್ಟಿಯಲ್ಲಿ 15 ಸೇಬಿನ ಹಣ್ಣುಗಳಿವೆ, ಅದರಲ್ಲಿ 8 ಸೇಬು ಹಣ್ಣುಗಳನ್ನು ತೆಗೆದುಕೊಂಡು ನಂತರ ಅಲ್ಲಿ 7 ಹಣ್ಣುಗಳು ಉಳಿದಿವೆ ಅಂತ ಹೇಳಿಬಿಟ್ಟು ಅರ್ಥೈಸಿಕೊಳ್ಳುತ್ತದೆ. ಇದು ಯಾವುದಕ್ಕೆ ಉದಾಹರಣೆ ಅಂತಂದರೆ, ಇದಕ್ಕೆ ಒಂದು ಸರಿಯಾದಂತಹ ಉತ್ತರ ಪಾರ್ಶ್ವ ವರ್ಗಾವಣೆ. ಆಯ್ಕೆ 1 ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಜೈವಿಕ ಅಗತ್ಯತೆ ಅಲ್ಲದಿರುವುದು ಯಾವುದು? ಜೈವಿಕ ಅಗತ್ಯತೆ ಅಲ್ಲ ಅಂತ ಹೇಳ್ಬಿಟ್ಟು. ಜೈವಿಕ ಅಗತ್ಯತೆ ಅಂದಾಗ ಆಹಾರದ ಅಗತ್ಯತೆ ಇದೆ, ನಮಗೆ ವಿರಾಮದ ಅಗತ್ಯತೆ ಇದೆ, ಹೌದಾ, ಮತ್ತು ನಿದ್ದೆಯ ಅಗತ್ಯತೆ ಇದೆ. ಇವೆಲ್ಲ ಜೈವಿಕ ಅಗತ್ಯತೆಗಳು. ಆದರೆ ಈ ಭದ್ರತೆಯ ಅಗತ್ಯತೆ ಜೈವಿಕ ಅಗತ್ಯತೆ ಅಲ್ಲ. ಅದಕ್ಕಾಗಿ ಆಯ್ಕೆ 4 ಸರಿಯಾದಂಥ ಉತ್ತರ. ನೆಕ್ಸ್ಟ್ ಕ್ವಶನ್, ಕ್ರಿಯಾಜನ್ಯ ವರ್ತನೆಯನ್ನು ಧನಾತ್ಮಕ ಪ್ರಚೋದನೆಯ ಮೂಲಕ ದೃಢಗೊಳಿಸಬಹುದು, ಆದರೆ ಋಣಾತ್ಮಕ ಪುನರ್ಬಲನವು ಅದನ್ನು ದುರ್ಬಲಗೊಳಿಸುತ್ತದೆ. ಇದನ್ನು ಹೇಳಿದವರು ಯಾರು ಅಂತ ಹೇಳ್ಬಿಟ್ಟು. ಕ್ರಿಯಾಜನ್ಯ ವರ್ತನೆ ಅಂದ ತಕ್ಷಣ ನಮಗೆ ಸ್ಕಿನ್ನರ್ ಅವರು ನೆನಪಿಗೆ ಬರ್ತಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಸ್ಕಿನ್ನರ್ ಅವರು. ಆಯ್ಕೆ 3 ಸರಿಯಾದಂಥ ಉತ್ತರ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಒಂದು ತರಗತಿಯ ಪ್ರೇರಣಾ ತಂತ್ರವಲ್ಲದಿರುವುದು ಯಾವುದು? ಪ್ರೇರಣಾ ತಂತ್ರವಲ್ಲ ಅಂತ ಹೇಳಿಬಿಟ್ಟು ಇದಕ್ಕೆ ಒಂದು ಸರಿಯಾದಂಥ ಉತ್ತರ ಶಿಕ್ಷಕ ಕೇಂದ್ರಿತ ಮಾರ್ಗ ಅನ್ನೋದು ಒಂದು ಪ್ರೇರಣಾ ತಂತ್ರ ಅಲ್ಲ ಅಂತ ಹೇಳ್ಬೋದು. ಆಯ್ಕೆ 1 ಸರಿಯಾದಂಥ ಉತ್ತರ. ಅಂದರೆ ಒಂದು ಮಗು ಕಲಿಕೆಯಲ್ಲಿ ಪ್ರೇರಣೆ ಹೊಂದಬೇಕಾದ್ರೆ ಒಂದು ಶಿಕ್ಷಣ ಮಗು ಕೇಂದ್ರಿತವಾಗಿರಬೇಕು, ಮತ್ತು ಅದಕ್ಕೆ ಸ್ಪರ್ಧೆ ಇರಬೇಕು, ಸಹಕಾರನ ಇರಬೇಕು, ಬಹುಮಾನ ಶಿಕ್ಷೆ ಇವೆಲ್ಲ ಇದ್ದಾಗ ಮಗು ಕಲಿಕೆಯಲ್ಲಿ ತಾನಾಗಿಯೇ ಪ್ರೇರಣೆ ಉಂಟಾಗುತ್ತೆ ಅಂತ ಹೇಳ್ಬೋದು. ಆದರೆ ಶಿಕ್ಷಕ ಕೇಂದ್ರಿತ ಇದ್ದಾಗ ಅಲ್ಲಿ ಪ್ರೇರಣೆ ಉಂಟಾಗುವುದಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, ಅನುವಂಶೀಯತೆಯ ಪ್ರಕಾರ ಒಂದು ಮಗು ಅನುವಂಶಿಕವಾಗಿ ಏನು ಅಂದಾಗ ಇಲ್ಲಿ 50% ಪಿತೃವಿನಿಂದ ಮತ್ತು 50% ಮಾತೃವಿನ ಕಡೆಯಿಂದ ಇಲ್ಲಿ ಅನುವಂಶಿಕವಾಗಿ ಮಗು ಪಡೆದುಕೊಳ್ತಾ ಇರ್ತದೆ. ಅದಕ್ಕಾಗಿ ಆಯ್ಕೆ 2 ಸರಿಯಾದಂಥ ಉತ್ತರ. ನೆಕ್ಸ್ಟ್, ಅನಾರೋಗ್ಯಕರ ಮನೋಧೋರಣೆ, ಮೂಢನಂಬಿಕೆ ಮತ್ತು ಭಯ ಇವುಗಳನ್ನು ತೊಡೆದುಹಾಕಲು ಬಳಸಬಹುದಾದ ಸಿದ್ಧಾಂತ ಯಾವುದು ಅಂತ ಹೇಳಿಬಿಟ್ಟು ಇದಕ್ಕೆ ಬಳಸಬಹುದಾದಂಥ ಸಿದ್ಧಾಂತ ಸಾಂಪ್ರದಾಯಿಕ ಅನುಬಂಧ ಸಿದ್ಧಾಂತ. ಆಯ್ಕೆ 4 ಸರಿಯಾದಂಥ ಉತ್ತರ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಕ್ರಿಯಾಜನ್ಯ ಅನುಬಂಧಕ್ಕೆ ಸೇರದೇ ಇರುವುದು. ಈ ಕ್ರಿಯಾಜನ್ಯ ಅನುಬಂಧಕ್ಕೆ ಸೇರದೇ ಇರುವುದು ಪ್ರಚೋದನೆ ಇಲ್ಲ, ಪ್ರತಿಕ್ರಿಯೆ ಇಲ್ಲ. ಆಯ್ಕೆ 4 ಸರಿಯಾದಂಥ ಉತ್ತರ. ನೆಕ್ಸ್ಟು, ಒಳನೋಟ ಕಲಿಕೆಯಲ್ಲಿ ಬಳಸದೇ ಇರುವ ಮಾರ್ಗ ಯಾವುದು ಅಂತಂದಾಗ ಒಳನೋಟ ಕಲಿಕೆಯಲ್ಲಿ ಪ್ರಯತ್ನ ದೋಷ ಕಲಿಕೆ ಮಾರ್ಗ ಬಳಸೋದಿಲ್ಲ. ಯಾಕಂದರೆ ಇದು ಥಾರಂಡೈಕ್ ಅವರ ಒಂದು ಸಿದ್ಧಾಂತ ಅಂತ ಹೇಳ್ಬೋದು. ಒಳನೋಟ ಕಲಿಕೆಯಲ್ಲಿ ಹೆಚ್ಚಾಗಿ ಸಮಸ್ಯೆಯ ಪರಿಹಾರಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಇಡಿಯಿಂದ ಬಿಡಿಯ ಕಡೆಗೆ ಸಾಗ್ತಾ ಇರ್ತದೆ. ಇದು ಸಮಗ್ರವನ್ನಾಗಿಸುವುದು. ಇದು ಒಂದು ಒಳನೋಟ ಕಲಿಕೆಗೆ ಬಳಸುವಂಥ ಈ ಮೂರು ಮಾರ್ಗಗಳಿವೆ. ಆದರೆ ಪ್ರಯತ್ನ ದೋಷ ಕಲಿಕೆ ಈ ಒಳನೋಟ ಕಲಿಕೆಯಲ್ಲಿ ನಾವು ಬಳಸೋದಿಲ್ಲ. ಆಯ್ಕೆ 1 ಸರಿಯಾದಂಥ ಉತ್ತರ. 9ನೇ ಪ್ರಶ್ನೆ, ಕಲಿಕೆಯ ಪ್ರಕ್ರಿಯೆಯಲ್ಲಿ ಪ್ರತಿಕ್ರಿಯೆಯಲ್ಲಿ ಹೆಚ್ಚು ಸಂಭವನೀಯವಾಗಿ
ಪುನರ್ಬಲನದ ಮೂಲಕ ಆಗುವುದು ಯಾವುದು ಅಂತಂದಾಗ ಕ್ರಿಯಾಜನ್ಯ ಅನುಬಂಧದಲ್ಲಿ. ಆಯ್ಕೆ 2 ಸರಿಯಾದಂತಹ ಉತ್ತರ. ನೆಕ್ಸ್ಟ್, ಮಕ್ಕಳು ತಂದೆ ತಾಯಿಯರನ್ನು ಹೋಲುತ್ತಾರೆ. ಇದು ಇದರ ಉದಾಹರಣೆ. ಅಂದರೆ ತಂದೆ ತಾಯಿಗೆ ಮಕ್ಕಳು ಹೋಲುತ್ತಾರೆ. ಎದಕ್ಕೆ ಉದಾಹರಣೆ ಅಂತಂದಾಗ ಸಾಮ್ಯತೆಯ ನಿಯಮಕ್ಕೆ ಒಂದು ಉದಾಹರಣೆಯಾಗಿದೆ. ಆಯ್ಕೆ 1 ಸರಿಯಾದಂಥ ಉತ್ತರ. ನೆಕ್ಸ್ಟ್ 11ನೆಯ ಪ್ರಶ್ನೆ, ಮಕ್ಕಳು ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಸಂಬಂಧಪಟ್ಟ ಅಧ್ಯಯನಗಳಲ್ಲಿ ಈ ಕೆಳಕಂಡ ವಿಧಾನಗಳನ್ನು ವ್ಯಾಪಕವಾಗಿ ಬಳಸಲಾಗುವುದು. ಯಾವ ವಿಧಾನವನ್ನು ಬಳಸ್ತೀವಿ ಹೆಚ್ಚಾಗಿ ಅಂತಂದಾಗ ಸ್ವಾಭಾವಿಕ ಅವಲೋಕನ. ಆಯ್ಕೆ 3 ಸರಿಯಾದಂಥ ಉತ್ತರ. ನೆಕ್ಸ್ಟ್, ತಂದೆ ತಾಯಿಗಳು ತಮ್ಮ ಮಗುವಿನ ಬಗ್ಗೆ ತೋರಿಸುವ ಕಾಳಜಿ. ತಂದೆ ತಾಯಿ ಸಾಮಾನ್ಯವಾಗಿ ತಮ್ಮ ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ತಾರೆ. ಅದು ಯಾವ ಬಗೆಯ ಒಂದು ಕಾಳಜಿ ಅಂತಂದಾಗ ಇದಕ್ಕೆ ಸರಿಯಾದಂಥ ಉತ್ತರ ಸಂಬಂಧಿ ಪ್ರೇರಣೆ. ಆಯ್ಕೆ 4 ಸರಿಯಾದಂತಹ ಉತ್ತರ. ನೆಕ್ಸ್ಟ್, ಮಾಸ್ಲೋ ವರ್ಗೀಕರಿಸಿದ ಅಭಿಪ್ರೇರಕಗಳ ಗುಂಪಿನ ಸಂಖ್ಯೆ ಎಷ್ಟು? ಅಂದರೆ ಇವರು ಆತ್ಮ ಸಾಕ್ಷಾತ್ಕಾರ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಅಲ್ಲಿ ಎಷ್ಟು ಒಂದು ಹಂತಗಳಿವೆ, ಸಂಖ್ಯೆ ಎಷ್ಟಿದೆ ಅಂತಂದಾಗ 5. ಆಯ್ಕೆ 2 ಸರಿಯಾದಂಥ ಉತ್ತರ. ನೆಕ್ಸ್ಟ್, ಮಾನವನ ಅಗತ್ಯತೆಯ ಸೋಪಾನವನ್ನು ಸೂಚಿಸಿದ ವ್ಯಕ್ತಿ ಯಾರು ಅಂತಂದಾಗ ಅಬ್ರಹಂ ಮಾಸ್ಲೋ ಅವರು. ಆಯ್ಕೆ 1 ಸರಿಯಾದಂಥ ಉತ್ತರ. ನೆಕ್ಸ್ಟ್, ಆತ್ಮ ವಾಸ್ತವೀಕರಣವು ಉನ್ನತ ಶ್ರೇಣಿಯ ಪ್ರೇರಕ ಅಂತಂದು ಹೇಳ್ಬೋದು. ಆಯ್ಕೆ 1 ಸರಿಯಾದಂಥ ಉತ್ತರ. ನೆಕ್ಸ್ಟ್ ಕ್ವಶನ್, ಸ್ವಾಭಾವಿಕವಾಗಿ ಸ್ಫೂರ್ತಿಯ ಸೆಲೆ ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಹೇಳಿಬಿಟ್ಟು ಆಂತರಿಕ ಪ್ರೇರಣೆಯಾಗಿದೆ ಇದು. ಆಯ್ಕೆ 3 ಸರಿಯಾದಂಥ ಉತ್ತರ. ನೆಕ್ಸ್ಟ್ 17ನೆಯ ಪ್ರಶ್ನೆ, ವ್ಯಕ್ತಿಯಿಂದ ಆಯ್ಕೆ ಮಾಡಿಕೊಂಡು ಕರೆಯಲ್ಪಡುವ ಅನುಕ್ರಿಯೆಯು ಯಾವುದು ಅಂತಂದಾಗ ಅಭಿಪ್ರೇರಕಕ್ಕೆ ಕಾರ್ಯಾತ್ಮಕವಾಗಿ ಸಂಬಂಧಿಸಿರುತ್ತದೆ. ಆಯ್ಕೆ 1 ಸರಿಯಾದಂಥ ಉತ್ತರ. ನೆಕ್ಸ್ಟ್ ಕ್ವಶನ್, ನೇರವಾಗಿ ಗುರಿಯೆಡೆಗೆ ಒಯ್ಯುತ್ತದೆ ಯಾವುದು ಅಂತಂದಾಗ ಆತ್ಮದ ಅಧ್ಯಯನ ಅನ್ನೋದು ನೇರವಾಗಿ ಗುರಿಯ ಕಡೆಗೆ ಒಯ್ಯುತ್ತದೆ. ಆಯ್ಕೆ 2 ಸರಿಯಾದಂಥ ಉತ್ತರ. ನೆಕ್ಸ್ಟ್, ವಿದ್ಯಾರ್ಥಿಯು ವಿಜ್ಞಾನ ಶಾಸ್ತ್ರಕ್ಕೆ ಸಂಬಂಧಿಸಿದ ಸೈನ್ಸ್ ರಿಪೋರ್ಟ್ ಪತ್ರಿಕೆಯನ್ನು ಓದುವನು. ಅವನಲ್ಲಿ ವರ್ತನಾ ಮಾರ್ಪಾಡನ್ನು ಸೂಚಿಸುವ ಸೃಷ್ಟೀಕರಣ ಯಾವುದು ಅಂದಾಗ ಅಭಿರುಚಿ. ಆಯ್ಕೆ 4 ಸರಿಯಾದಂತಹ ಉತ್ತರ. ನೆಕ್ಸ್ಟ್, ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ಅಭ್ಯಾಸವೇ ಮನೋವಿಜ್ಞಾನ ಎಂದ ಮನೋವಿಜ್ಞಾನಿ ಯಾರು ಅಂತಂದಾಗ ಇದಕ್ಕೆ ಸರಿಯಾದಂಥ ಉತ್ತರ ವುಡ್ವರ್ತ್ ಅವರು. ಆಯ್ಕೆ 3 ಸರಿಯಾದಂಥ ಉತ್ತರ. ಆತ್ಮೀಯ ಒಂದು ಗೆಳೆಯರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಅಥವಾ ನಿಮ್ಮ TT ಪರೀಕ್ಷೆಗೆ ಉಪಯುಕ್ತವಾದಂತಹ ಮಾಹಿತಿ ಎನಿಸಿದರೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ, ಜೊತೆಯಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಜೈ ಹಿಂದ್.